नाजरीन आदाब, एवन टीवी में आपका खैर मकदम है। एक ऐसा सरकारी उर्दू स्कूल जो टीचर्स के बगैर चलाया जा रहा है, एक ऐसा सरकारी उर्दू स्कूल भी है जो मुस्तकिल असातिज़ा के बगैर चलाया जा रहा है। ये मौजा हुडा का सरकारी उर्दू स्कूल है, जहाँ गुज़िश्ता 6 महीने से कोई मुस्तकिल टीचर नहीं है। यहाँ पर टीचर्स का तकर्रुर करने के लिए स्कूल SDMC और तलबा के वालिदैन ने और तलबा ने जबरदस्त एहतजाज किया और महकमा तालीमात से मुतालबा किया कि जल्द अज जल्द यहाँ टीचर का तकर्रुर किया जाए। बताया जाता है कि गुज़िश्ता 20 सालों से यह सरकारी उर्दू स्कूल कायम है। पहले यहाँ 3 टीचर्स मौजूद थे, लेकिन धीरे धीरे तबादला होकर टीचर्स यहाँ से जाते रहे, लेकिन इनकी जगह किसी और टीचर का यहाँ तबादला नहीं किया गया। चुनाचे 6 महीने से सूरत हाल हो चुकी है, यहाँ एक भी परमानेंट टीचर नहीं है, बल्कि कॉन्ट्रैक्ट बुनियादों पर 3 टीचरों को यहाँ पर मुकर्रर किया गया है। इन 3 टीचरों के साथ स्कूल SDMC के सदर इस स्कूल को चला रहे हैं। इस सिलसिले में BEO ने तयखुन दिया है कि जल्द ही वो इस मसले को हल करेंगे। ಬೇಕು ಎಲ್ಲಿವರೆಗೂ ಹೋರಾಟ ಎಲ್ಲಿವರೆಗೂ ಹೋರಾಟ ಎಲ್ಲಿವರೆಗೂ ಹೋರಾಟ ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಮನೇಲಿ ನಾನು ಬಂದು ಕೇಳೋ ಆಗಿರ್ತಕ್ಕಂಥ ಸರ್ ನಿಮ್ ಬಗ್ಗೆ ನಮ್ಗೆ ಕಂಪ್ಲೇಂಟ್ ಇಲ್ಲ. ಈಗ ನೀವು ಬಂದು 1ನೇ ತಾರೀಕಿಗೆ ಜಾಯ್ನ್ ಆಗಿ ನೀವು ವಿತ್ ವಿಡಿಯೋ ರೆಕಾರ್ಡ್ ಮುಖಾಂತರ ಹೇಳ್ರಿ. ಟೀಚರ್ ಜನತಾ ಕಾಲೋನಿಗೆ 3 ಜನ ಅಲ್ಲಿಂದ ಒಬ್ಬರು ಬರ್ಲಿಕ್ಕೆ ಬರದೇ ಇರಕ್ ಕಾರಣ ಏನು? ಈಗ ಲಾಸ್ಟ್ ಟೈಮ್ 2-3 ಜನರು ಕಾರ್ಡ್ ಹಾಕಿದ್ರು, ಅವ್ರು ವಾಪಸ್ ಆರ್ಡರ್ ಕ್ಯಾನ್ಸಲ್ ಮಾಡ್ಲಿಕ್ಕೆ ಕಾರಣ ಏನು? ಇದನ್ನ ಡಿಟೇಲ್ ಆಗಿ ಅವ್ರ ಬಾಯಿಂದ ಕೇಳ್ಕೊಂಡ್ ಹೇಳ್ರಿ. ಇಲ್ಲ ಯಾವ್ದು ಕರ್ರಿ ಅವ್ರು ಯಾಕೆ ಬರೋಲ್ಲ ಅನ್ನೋ ಕಾರಣ ಬೇಕು ನನಗೆ, ಅಷ್ಟೇ, ಬೇರೆ ಏನು ಬೇಡ ನಮ್ಗೆ. ಇಲ್ಲ ಟೀಚರ್ ಸಮಸ್ಯೆ ಇದೆಲ್ಲ, ನಮಗೆ ಟೀಚರೇ ಬೇಡ, ನಾವು ಶಾಲೆ ಹಾಗೆ ಮುಚ್ಚಿ ಬಿಡ್ತೀವಿ, ಅಂಗಳ ಕುಂದಿಸಿ ಟೀಚರ್ನಾಗ ಓದ್ಸಕಂತ ಸಾಧಿಸ್ತೀವಿ, ಬಟ್ ಇವ್ರು ಬರ್ದೇ ಇರೋ ಕಾರಣ ಬೇಕು. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಉರ್ದು ಕೂಡ ಇಲ್ಲಿ ಕನಿಷ್ಠ 15-20 ವರ್ಷದಿಂದ ಉರ್ದು ಶಾಲೆ ಇದೆ. ಕನಿಷ್ಠ 15ರಿಂದ 20 ವರ್ಷ. ಹಾಗೆ ಹೀಗೆ ಒಬ್ರು ಇಬ್ರು ಅಂತೇಳಿ ಶಿಕ್ಷಕರು ಕೆಲಸ ಮಾಡ್ತಾ ಇದ್ರು, ಅದನ್ನೇ ಮೇಂಟೈನ್ ಮಾಡ್ಕೊಂತ ಹೋಗ್ತಾ ಇದ್ವಿ. 2023-24ರಲ್ಲಿ ಕೂಡ 2-3 ಜನ ಶಿಕ್ಷಕರಿದ್ರು. ಉರ್ದು, ಒಂದು ಕನ್ನಡ ಹ್ಯಾಂಡ್, ಆಮೇಲೆ ಒಂದ್ಸರಿ 1-2-3 ಬೇರೆ ಬೇರೆ ಕಾರಣದಿಂದ ಟ್ರಾನ್ಸ್ಫರ್ ಆಗಿ ಹೋದ್ರು. ಕೊನೆಗೆ ಒಬ್ಬರೇ ಉಳಿದಿದ್ರು, ಫೇರೋಜ್ ಅಂತೇಳಿ ಮುಖ್ಯ ಶಿಕ್ಷಕರು, ಅವರೇ ಚಾರ್ಜ್ ತಗೊಂಡಿದ್ರು. ಅವರು ಟ್ರಾನ್ಸ್ಫರ್ ಆಗಿನೂ ಈಗ 3-4 ತಿಂಗಳು ಕಳೀತು. ರಿಲೀವ್ ಮಾಡದೆ ಅವ್ರನ್ನು 2-3 ತಿಂಗಳು ಇಟ್ಕೊಂಡಿದ್ವಿ, ಏನಾದರೂ ಪರಿಹಾರ ಮಾಡ್ಬೋದು ಅಂತೇಳಿ. ಬಟ್ ಅದಕ್ಕೂ ಯಾರು ಸ್ಪಂದನೆ ಮಾಡಲಿಲ್ಲ. ಅನಿವಾರ್ಯವಾಗಿ ಅವರು ರಿಲೀವ್ ತಗೊಂಡು ಹೋಗ್ಲೇಬೇಕಾಯ್ತು. ಅದಾದ ನಂತರ ಪದೇ ಪದೇ BO ಆಫೀಸಿಗೆ ಬಂದು ಸಾಕಷ್ಟು ಮನವಿಗಳನ್ನು ಮಾಡಿದ್ದೀವಿ, ಫೋನಲ್ಲಿ ಮಾತಾಡಿದ್ದೀವಿ, ರಾಜಕೀಯ ಗಣ್ಯ ವ್ಯಕ್ತಿಗಳಿಂದ ಕೂಡ ಫೋನ್ ಮಾಡಿಸಿದ್ದೀವಿ. ಯಾವುದೇ ಒತ್ತಡ ಹಾಕ್ಸಿದ್ರೂ ಈ ಸಮಸ್ಯೆ ಪರಿಹಾರ ಆಗ್ತಾ ಇಲ್ಲ. ಈಗಾಗಲೇ ವಾರ್ಷಿಕ ಪರೀಕ್ಷೆಗಳು ಹತ್ತಿರ ಬರ್ತಾ ಇದ್ದಾವೆ ಮಕ್ಕಳಿಗೆ. ಮಕ್ಕಳ ಭವಿಷ್ಯದ ಬಗ್ಗೆ ಯಾರಿಗೂ ಚಿಂತೆ ಇಲ್ಲ ಅಂತ ಕಾಣಿಸುತ್ತೆ. ಎಷ್ಟೇ ಮನವಿ ಮಾಡಿಕೊಂಡ್ರು. ಪರ್ಸನಲಿ ನಾವು ಮೊನ್ನೆ BRCಲಿ ಕುಂತಾಗ ಹೊಸ ಸಾಹೇಬರು BO ಆಫೀಸರ್ಗಳು ಬಂದ ಅವ್ರ ಹತ್ರನೂ ಕುಂತ್ಕೊಂಡು ಮಾತಾಡಿದೀವಿ. 1 ದಿನ 2 ದಿನದಲ್ಲಿ ಅಂತ ಹೇಳ್ತಾರೆ, ವಾರ 10 ದಿನ ಆದ್ರೂ ಯಾರು ಕೇಳ್ತಾ ಇಲ್ಲ. ತಿಂಗಳು ಈಗ ಕನಿಷ್ಠ ಅಂದ್ರೆ 3-4 ತಿಂಗಳಾಯ್ತು ಈಗ ಶಿಕ್ಷಕರಿಲ್ಲದೆ ಶಾಲೆ ನಡಲಿಕ್ಕೆ. SDMC ಅಧ್ಯಕ್ಷರೇ ಅಲ್ಲಿನ ಎಲ್ಲಾ ಒಂದು ಸಣ್ಣ ಪುಟ್ಟ ಗ್ಯಾಸ್ ಖಾಲಿ ಆದ್ರೂ ಸಹಿತ ಅವರೇ ತುಂಬಿಸ್ತಾ ಇದ್ದಾರೆ. SDMC ಅವರು ಅವರೇ ಪ್ರಯತ್ನ ಪಡ್ತಿದ್ದಾರೆ. ಮಕ್ಕಳಿಗೆ ಮೊಟ್ಟೆ ವಿತರಣೆ, ಬಿಸಿಯೂಟದಾಗಿರ್ಬೋದು, ಎಲ್ಲಾ ಸಮಸ್ಯೆನೂ ಅವರೇ ನೋಡ್ಕೊಂತಿದ್ದಾರೆ. ಒಬ್ಬ ಶಿಕ್ಷಕರಿಲ್ಲ, ಒಬ್ಬ ಜವಾಬ್ದಾರಿ ಇಲ್ಲ. ಗೆಸ್ಟ್ ಟೀಚರ್ ಮೇಲೆ ಎಷ್ಟು ದಿನ ನಡೆಸಲಿಕ್ಕಾಗುತ್ತೆ? ಅವ್ರು ಒಂದು ಟ್ರೈನ್ ಇರಂಗಿಲ್ಲ, ಏನು ಇರಂಗಿಲ್ಲ, ಅವ್ರು ಏನ್ ಮಾಡ್ಲಿಕ್ಕಾಗತ್ತೆ? ದಯವಿಟ್ಟು ಇವರು 2023-24ನೇ ಸಾಲಿನಲ್ಲಿ ನಮಗೆ ಮಾಸ್ಟರ್ ಇದ್ರು. ಈಗ ಮಾಸ್ಟರ್ ಕೊರತೆಯಿಂದಾಗಿ ಬಂದಿದ್ದೀವಿ ಇಲ್ಲಿಗೆ. ಆದ ಕಾರಣಕ್ಕೆ ಈಗ ಧರಣಿ ಮಾಡ್ಬೇಕಂತೇಳಿನೇ ಬಂದಿದ್ದೀವಿ. ಇವಾಗ ಇದಕ್ಕೂ ಅವರು ನಮಗೆ ಕಳಿಸ್ಲಿಲ್ಲ ಅಂದರೆ ಮುಂದಕ್ಕೆ ಅವರೇ ಜವಾಬ್ದಾರ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತೀನಿ. ಶಿಕ್ಷಕರು ಇದ್ರು, ಒಬ್ಬರು ಗೆಸ್ಟ್ ಟೀಚರ್ ಇದ್ರು ಸರ್. ನಮಗೆ ಎಲ್ಲ ಸಬ್ಜೆಕ್ಟ್ಗೂ ಅನುಕೂಲ ಐತೆ ಸರ್. ಇವಾಗ ಅನುಕೂಲ ಇಲ್ಲ ಸರ್, ಈಗ ಅಷ್ಟದ್ದೇ ಇಲ್ಲ ಸರ್. 3 ತಿಂಗಳಿಂದ ಸರ್ ನಮ್ಮಲ್ಲಿ 1ರಿಂದ 7 ತನ 35 ಸ್ಟ್ರೆಂತ್ ಇದಾವೆ ಸರ್ ಹುಡುಗರು ಮಕ್ಕಳು. ಅವಕ್ಕ ಬಿಸಿ ಊಟದ್ದಾಯ್ತು, ಇನ್ನೊಂದು ತತ್ತಿದಾಯ್ತು, ಯಾವುದು ಕೊರತೆ ಇಲ್ದಂಗೆ ಈ 3 ತಿಂಗಳಿಂದ ನಾವೇ ನಡ್ಸ್ಕೊಂಡು ಹೊಂಟಿವಿ ಸರ್. ಈಗ ಒಂದು HM ಇಲ್ಲ ಸರ್. ನಮ್ಮ ಗೌರ್ಮೆಂಟ್ ಆಫೀಸರ್ ಬೇಕೇ ಬೇಕು ನಮ್ಗೆ ಕಡ್ಡಾಯವಾಗಿ. ಮನವಿ ಪತ್ರ 3 ತಿಂಗಳಿಂದ ಸಲ್ಲಿಸ್ತಾನೆ ಇದ್ದೀವಿ. ಮೊನ್ನೆ ಹೊಸದಾಗಿ BO ಸರ್ ಬಂದ್ರೂ ಅವ್ರೂ ಸನ್ಮಾನ ಮಾಡಿ ಅವತ್ತು ಮನವಿ ಪತ್ರ ಕೊಟ್ಟೋಗಿವಿ ಸರ್. ಮೊನ್ನೆ ಶನಿವಾರನೂ ಬಂದು ಇನ್ವಾಡಿಗೆ ಒಂದು ಲೆಟರ್ ಕೊಟ್ಟೋಗಿದ್ದೀನಿ ಸರ್. ಆದ್ರೂ ನಿನ್ನೆವರೆಗೂ ನೋಡಿದೀವಿ ಸರ್. ಆದ್ರೂ ಬಂದಿಲ್ಲ ಯಾರು.
ಇದಕ್ಕೂ ಮೀರಿ ಬರಲಿಲ್ಲ ಅಂದ್ರೆ ನಾವು ಎಲ್ಲಿಗಾದ್ರೂ ಧರಣಿ ಮಾಡಕ್ಕೆ ಇದೀವಿ ಸರ್. ನಾವು ನಾಳೆ ಗುರುವಾರ ತನಕ ನೋಡ್ತೀವಿ ಸರ್. ಬರಲಿಲ್ಲ ಅಂದ್ರೆ ಬೀಗ ಹಾಕಿ ಪ್ರತಿಭಟನೆ ಮಾಡ್ತೀವಿ ಸರ್. ನಾವು ಈಗಾಗಲೇ ಜನವರಿನಲ್ಲಿ ಇದ್ದಂಥ ಕಾಯಂ ಶಿಕ್ಷಕರು ನಮ್ಮ ಆಯುಕ್ತರ ಆದೇಶದಂತೆ ಅಲ್ಲಿಂದ ಬಿಡುಗಡೆ ಮಾಡಿದ್ದೇವೆ. ಆದರೆ ಮಕ್ಕಳಿಗೆ ಯಾವುದೇ ರೀತಿಯ ಶೈಕ್ಷಣಿಕ ಕೊರತೆ ಆಗದಂತೆ ಈಗಾಗಲೇ ಅತಿಥಿ ಶಿಕ್ಷಕರನ್ನ 3 ಜನ ನೇಮಿಸಿದ್ದೇವೆ. 2 ಉರ್ದು ಟೀಚರ್ ಇದ್ದಾರೆ, 1 ಕನ್ನಡ ಟೀಚರ್ ಇದ್ದಾರೆ. ಆದರೆ ಕಾಯಂ ಶಿಕ್ಷಕರು ನಮ್ಮ ತಾಲೂಕಿನಲ್ಲಿ 17 ಜನ ಇರ್ತಕ್ಕಂಥ ಉರ್ದು ಟೀಚರ್ಸು ಎಲ್ಲ ಶಾಲೆಗಳಲ್ಲೂ ಕಡಿಮೆ ಇದೆ. ಆದರೂ ಸಹ ಈ ಮಕ್ಕಳ ದೃಷ್ಟಿಯಿಂದ ಅಲ್ಲಿಗೆ ನನ್ನ ವ್ಯಾಪ್ತಿನಲ್ಲಿ ಈಗ ಈ ವರ್ಷದ ಕೊನೆಯಾಗಿದ್ದರಿಂದ ಎಲ್ಲ ಶಾಲೆನಲ್ಲೂ ಆಡಳಿತಾತ್ಮಕವಾಗಿ ಮತ್ತು ಶೈಕ್ಷಣಿಕವಾಗಿ ತೊಂದರೆ ಆಗುತ್ತೆ. ಆದ್ರಿಂದ ಆ ಹಂತಕ್ಕೆ ಶಾಲೆಗೆ ನಾನೀಗ ನಮ್ಮಲ್ಲಿರ್ತಕ್ಕಂಥ ಸರ್ಕಾರಿ ಕಾಯಂ ಶಿಕ್ಷಕರನ್ನ 2 ಹಂತದಲ್ಲಿ ಬರಂಗಿ ಹೀಗಾಗಿ ನಾನೇ ಸ್ವತಃ ಆ ಶಾಲೆಗೆ ಭೇಟಿ ನೀಡಿ ಹಿಂದೆ ನಿಮ್ಮ ಸಮಕ್ಷಮದಲ್ಲಿ ಬಗೆಹರಿಸ್ತೇನೆ. ಸರಿ, ಅದೇ ಈಗ ಅದು ನಾನು ಹೇಳ್ತಕ್ಕಂಥದ್ದಿಷ್ಟೇ. ಅಲ್ಲಿನ ಏನಂದ್ರೆ ಸಬ್ಜೆಕ್ಟ್ ವೈಸ್ ಟೀಚರ್ಸು ಈ ಪಟ್ಟಿನಲ್ಲಿದೆ. ಆದರೆ ಆ ಶಿಕ್ಷಕರು ಸಬ್ಜೆಕ್ಟ್ ವೈಸ್ ಟೀಚರ್, ಆ ಶಾಲೆಯ ಶಿಕ್ಷಕರು ಸಮಾಜ ವಿಜ್ಞಾನ, ಗಣಿತ ವಿಜ್ಞಾನ, ಉರ್ದು ಈ ರೀತಿ ಇದೆ. ಅವರೋದ್ರೆ ನಮ್ಮ ಮಕ್ಕಳಿಗೆ ಕೊರತೆ ಆಗತ್ತೆ ಅನ್ನೋದು ಒಂದೇ ಕಾರಣವನ್ನು ಇಟ್ಕೊಂಡು ಅಲ್ಲಿನ SDMC ಮತ್ತು ಅವರು ಸಹ ಈ ಸಂದರ್ಭದಲ್ಲಿ ಭೇಟಿಯಾಗಿ ಅಧಿಕಾರಿಗಳನ್ನು ಚರ್ಚೆ ಮಾಡಿ ಅದನ್ನು ರದ್ದುಪಡಿಸ್ಕೊಂಡು ಈ ಕಡೆ ಅವು ಮಕ್ಕಳೇ ಇವು ಮಕ್ಕಳೇ ಈಗ ನಾವೆಲ್ಲ ಮಕ್ಕಳನ್ನ ಶೈಕ್ಷಣಿಕ ಅಭಿವೃದ್ಧಿಪಡಿಸಕ್ಕಾಗಿ ನಾವು ಪ್ರಯತ್ನ ಮಾಡಿದ್ವಿ. ಇಲಾಖೆಯ ಮೂಲ ಉದ್ದೇಶ ಒಂದೇ, डिलाइटफुल इवेंट मैनेजमेंट एंड कैटरिंग सर्विसेज, जहां हर किस्म की सर्विसेज दस्तियाब हैं, जैसे कि फूड कैटरिंग, वेज एंड नॉन वेज, वेडिंग फूड, होम डिलीवरी सर्विस, वेटर सर्विस, डेकोरेशन, बर्थडे डेकोरेशन, होम हल्दी डेकोरेशन, स्टेज डेकोरेशन, कार डेकोरेशन, फोटोग्राफी एंड वीडियोग्राफी, प्री वेडिंग एंड वेडिंग फोटोज एंड वीडियोज। इन तमाम सर्विसेज के लिए या इनमें से किसी भी सर्विस के लिए राब्ता कीजिए। डिलाइटफुल इवेंट मैनेजमेंट एंड कैटरिंग सर्विस, IDSMT लेआउट, अपोजिट न्यू RD ऑफिस, IB रोड, रायचूर, या फिर फोन कीजिए 7406826398 पर।